ಸಾಯಿಬಾಬಾ ಬೃಂದಾವನದ ಬಾಗಿಲು ತೆರೆಯಿತು. ಬಾಬಾ ಆಶ್ರಮದಲ್ಲಿನ ಸಂಪತ್ತಿನ ಪರಿಶೀಲನೆ. ಬೆಂಗಳೂರು ಆಶ್ರಮದಲ್ಲೂ ಸಿಗುತ್ತಾ ಸಂಪತ್ತು? ಪುಟ್ಟಪರ್ತಿಯ ಸತ್ಯಸಾಯಿಬಾಬಾ ಆಶ್ರಮದಲ್ಲಿ ಅಪಾರ ಸಂಪತ್ತು ಪತ್ತೆಯಾದ ಬೆನ್ನಲ್ಲೇ ಬೆಂಗಳೂರಿನ ಆಶ್ರಮದ ಆಸ್ತಿ ತನಿಖೆ ಆರಂಭವಾಗಿದೆ. ಪುಟ್ಟಪರ್ತಿಯ ಸತ್ಯಸಾಯಿಬಾಬಾ ಆಶ್ರಮದಲ್ಲಿ ಅಪಾರ ಸಂಪತ್ತು ಪತ್ತೆಯಾದ ಬೆನ್ನಲ್ಲೇ ಬೆಂಗಳೂರಿನ ಆಶ್ರಮದ ಆಸ್ತಿ ತನಿಖೆ ಆರಂಭವಾಗಿದೆ. ವೈಟ್ ಫೀಲ್ಡ್ನಲ್ಲಿರೋ ಸಾಯಿಬಾಬಾ ಆಶ್ರಮದಲ್ಲಿ ಸಂಪತ್ತಿನ ಪರಿಶೀಲನೆ ನಡೀತಾ ಇದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಬಾಬಾ ಬೃಂದಾವನದ ಬಾಬಾ ಕೊಠಡಿ ತೆರೆದಿದ್ದು ಆಸ್ತಿಯ ತನಿಖೆ ನಡೆದಿದೆ. ಪುಟ್ಟಪರ್ತಿಯಿಂದ ಸಾಯಿ ಟ್ರಸ್ಟ್ ಸದಸ್ಯ ರತ್ನಾಕರ್, ಬೆಂಗಳೂರು ಸಾಯಿ ಟ್ರಸ್ಟ್ ಸದಸ್ಯ ವಿನಯ್ ಕುಮಾರ್ ನೇತೃತ್ವದಲ್ಲಿ ಪರಿಶೀಲನೆ ನಡೆದಿದೆ. ನಗರ ಜಿಲ್ಲಾಧಿಕಾರಿ ಅಯ್ಯಪ್ಪ, ತಹಶೀಲ್ದಾರ್ ಶಿವಕುಮಾರ್, ಆಗ್ನೇಯ ವಿಭಾಗದ ಡಿಸಿಪಿ ಹರ್ಷ್ ಹಾಜರಿದ್ದಾರೆ. ಈ ಪರಿಶೀಲನೆ ಇಂದು ಸಂಜೆ 4 ಗಂಟೆವರೆಗೂ ನಡೆಯಲಿದೆ. ಇಲ್ಲಿ ಬೆಲೆ ಬಾಳುವ ವಸ್ತುಗಳೇನಿದೆ ಅದನ್ನು ಮೌಲ್ಯಮಾಪನ ಮಾಡೋದಕ್ಕೆ ಹಾಗೂ ಇನ್ವೆಂಟ್ರಿ ಅಂದರೆ ಅದರ ದಾಖಲಾತಿಗಳನ್ನ ನೀಡೋದಕ್ಕೆ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ಪಾರದರ್ಶಕವಾಗಿ ಮಾಡಬೇಕು ಅಂತ ಹೇಳಿ ಸರ್ಕಾರದ ವತಿಯಿಂದ ಒಬ್ಬರನ್ನು ನೇಮಿಸಬೇಕು, ಒಬ್ಬ ಅಧಿಕಾರಿಗಳಂತ ಕೇಳ್ಕೊಂಡಿದ್ದಾರೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಿಗೆ. ಅವರ ಒಂದು ಕೋರಿಕೆ ಮೇಲೆ ನನ್ನನ್ನು ಇವತ್ತು ಇಲ್ಲಿ ಹಾಜರಿದ್ದು ಏನು ಅವರ ಮೌಲ್ಯಮಾಪನ ನಡೀತದೆ, ದಾಖಲಾತಿಗಳನ್ನ ಮಾಡ್ತಾರೆ, ಅದರಲ್ಲಿ ಹಾಜರಿದ್ದು ನಾನು ಒಬ್ಬ ವಿಟ್ನೆಸ್ ಆಗಿರಬೇಕು ಅಂತ ಹೇಳಿ ಸರ್ಕಾರ ಆದೇಶ ಆಗಿದೆ. ಅದರ ಪ್ರಕಾರ ನಾನು ಇದ್ದೀನಿ. ಅವರ ಕೋರಿಕೆ ಮೇಲೆ ನಾನು ಇಲ್ಲಿದ್ದೇನೆ. ಅವರಲ್ಲಿ ಸಾಯಿ ಟ್ರಸ್ಟಿಂದ ಅವ್ರ ಮೆಂಬರ್ಸ್ ಇರ್ತಾರೆ, ಮತ್ತು ಇಂಡಿಪೆಂಡೆಂಟ್ ಆಗಿ ಒಬ್ಬ ವ್ಯಾಲ್ಯೂವರ್, ಅಪ್ರೂವ್ಡ್ ವ್ಯಾಲ್ಯೂ ಮಾಡೋರು ಇರ್ತಾರೆ, ವ್ಯಾಲ್ಯೂವರ್ ಅಂತ ಹೇಳ್ತಾರೆ, ಅವರು ಇರ್ತಾರೆ. ಸಾಯಿಬಾಬಾ ಆಶ್ರಮದಲ್ಲಿ ಸಂಪತ್ತು ಇದೆಯಾ ಅನ್ನೋ ಪ್ರಶ್ನೆಗೆ ಭಕ್ತರಿಂದಲೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ವೈಟ್ ಫೀಲ್ಡ್ನ ಬೃಂದಾವನ ಆಶ್ರಮದಲ್ಲಿ ದಶಕಗಳಿಂದ ಕೆಲಸ ಮಾಡ್ತಾ ಇರೋ ಕಾರ್ಯಕರ್ತರು, ಭಕ್ತರು ಹಾಗೂ ಸುತ್ತಮುತ್ತಲ ಜನರಿಗೂ ಈ ಬಗ್ಗೆ ಅನುಮಾನಗಳಿವೆ. ಸಾಯಿಬಾಬಾ ಸಂಪತ್ತು ಕೂಡಿಟ್ಟಿಲ್ಲ, ಎಲ್ಲವನ್ನೂ ಜನತೆಯ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ಅನ್ನೋದು ಭಕ್ತರ ಅಭಿಪ್ರಾಯ. ಒಂದು ವೇಳೆ ಸಂಪತ್ತು ಸಿಕ್ಕರೂ ಅದನ್ನ ಜನಸೇವೆಗೆ ಬಳಸಬೇಕು ಅನ್ನೋ ಆಗ್ರಹವೂ ಅವರದ್ದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಎಷ್ಟು? ನಾನು 11 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಕೇವಲ ಒಂದು ರೂಮೇ. ಅದನ್ನು ಡೈಲಿ ಯಾರು ಹೋಗ್ತಾರೆ, ಏನು ಬರ್ತಾರೆ? ಎಲ್ಲ ಸೇವಾದಲ್ಲರೂ ಹೋಗ್ತಾರೆ, ಎಲ್ಲರೂ ಬರ್ತಾರೆ. ಸ್ವಾಮಿ ಇದ್ದಾಗ ಪ್ರತಿಯೊಬ್ಬರು ಹೋಗ್ತಾರೆ, ಕ್ಲೀನ್ ಮಾಡ್ತೀವಿ, ಎಲ್ಲ ತಗೊಂಡು ಬಂದು. ಇಲ್ಲ, ಕ್ಲೋಸೇ ಮಾಡಿಲ್ಲ. ಪ್ರತಿಯೊಂದು ಸುಳ್ಳು, ಯಾವ ಖಾತೆಗಳು ಕ್ಲೋಸ್ ಮಾಡೋಕ್ಕೆ ಇಲ್ಲ. ಯಾಕೆಂತಂದರೆ ಸ್ವಾಮಿ 2001 ಬಿಲ್ ಬರೆದಿರೋದು, ಇವತ್ತಿಂದಲ್ಲ. ಸೊ ಯಾರೂ ಅದನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಸುಮಾರು 130 ರೂಮ್ ಇದೆ. ಭಕ್ತಾದಿಗಳಿಗೆ ಈ ಕಡೆ ಇದರೊಳಗೆ ಒಂದು 18 ರೂಮ್ ಇದೆ. ಅದು ಸ್ವಾಮಿ ಇದ್ದಾಗ ಮಾತ್ರ ಬಾಡಿಗೆ ಕೊಡ್ತೀವಿ, ಇಲ್ಲಿ ಕೊಡೋದಿಲ್ಲ. ಸಾಧ್ಯವೇ, ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಯಾವ ಅಂಡರ್ಗ್ರೌಂಡು ಇಲ್ಲ. ನಾನು ಇಲ್ಲಿ 25-30 ವರ್ಷದಿಂದ ಸ್ವಾಮಿಯವರ ಸೇವೆ ಮಾಡಿ ಅಂಚೆ ಇಲಾಖೆಯಿಂದ ಪೋಸ್ಟ್ ಮ್ಯಾನ್ ಆಗಿದ್ದೇನೆ. ಇದುವರೆಗೂ ನಾವು ಕಂಡ ಹಾಗೆ ಸ್ವಾಮಿಯವರು ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ನಂತರ ಇಲ್ಲಿ ಬರ್ತಾ ಇರ್ತಾರೆ. ಶಿವರಾತ್ರಿ ನಂತರ ಬಂದು ಇಲ್ಲಿ ಒಂದು 4 ತಿಂಗಳು ಕ್ಯಾಂಪ್ ಮಾಡ್ತಾರೆ ಅವರು. ಅಲ್ಲಿ ಅಪಾರ ಸಂಪತ್ತು ಸಿಕ್ಕಿರಬೇಕಾದ್ರೆ ನಮ್ಮ ಬೃಂದಾವನದಲ್ಲಿ ಈಗ ನಮಗೆ ಅನುಮಾನ ಬರ್ತಾ ಇದೆ. ಖಂಡಿತ ಇಲ್ಲಿ ಅಪಾರ ಆಸ್ತಿ ಇದೆ ಅಂತಲೂ ನಮಗೆ ಮನಸ್ಸಿಗೆ ಹೇಳ್ತಾ ಇದೆ. ದಯಮಾಡಿ ಈ ಅಪಾರ ಆಸ್ತಿ ಯಾವುದೇ ಸಿಕ್ಕಿದ್ರು, ನಿಧಿ ಸಿಕ್ಕಿದ್ರಲ್ಲಿ ಇದನ್ನು ಸರ್ಕಾರಕ್ಕೆ ಕೊಡದೆ ಇದನ್ನು ಬಡಬಗರಿಗೆ ಹಂಚಿದರೆ ಇಲ್ಲಿನ ಜನತೆಗೆ, ಇಲ್ಲಿನ ಒಂದು ಮೂಲಭೂತವಾಗಿ ನಾವು ಒಂದು ಸೌಕರ್ಯ ಆಗುತ್ತೆ. ಅದು ನಾವು 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋದು. ಇನ್ನೇನು ಸ್ವಾಮಿ ಕೊಡ್ತಾರೆ, ಅವ್ರು ಕೊಡ್ತಾರೆ, ಹುಡ್ಕೊಡ್ತಾರೆ ಅನ್ನೋ ನಮಗೆ ಗೊತ್ತಿಲ್ಲ, ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಚಿನ್ನನೇ ಆಯಿತೋ ಏನಾಯಿತೋ ಅಯ್ಯಪ್ಪನ ಮಹಿಮಾ ಅಂತೂ ಹೇಳೋಕ್ಕಾಗಲ್ಲ. ಅಯ್ಯಪ್ಪನೇ ಕಾಯಿಸ್ಕೊಂಡು ಆಶೀರ್ವಾದದಿಂದನೇ ಜಾಸ್ತಿ ಮಾಡ್ಬೋದು, ಇಲ್ಲ ಕಡಿಮೆ ಮಾಡ್ಬೋದು, ಆ ಥರ ಅಂತ ನನಗೆ ಮನಸ್ಸು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೇಯಾ ಶೆಟ್ಟಿ. ಶ್ರೇಯಾ, ಈಗಾಗಲೇ ತನಿಖೆ ಆರಂಭವಾಗಿದೆ, ಯಾವ ಹಂತ ತಲುಪಿದೆ? ಅಲ್ಲಿ ಸಂಪತ್ತು ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಕುರುಹುಗಳು ಸಿಗ್ತಿದೆಯಾ?
ಭಾವನ ಖಂಡಿತವಾಗ್ಲೂ ಇದೊಂಥರ ಕುತೂಹಲಕಾರಿ ವಿಷಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೈದರಾಬಾದ್ನ ಪುಟ್ಟಪರ್ತಿ ನಂತರ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನಿಧಿ ಸಿಕ್ಕಿದ ನಂತರ ಈ ಎಲ್ಲರ ಕಣ್ಣು ಈಗ ಒಂದು ವೈಟ್ ಫೀಲ್ಡ್ ಇರುವಂತಹ ಈ ಸತ್ಯಸಾಯಿಬಾಬಾ ಟ್ರಸ್ಟ್ ಮೇಲೆ ಬಿದ್ದಿದೆ. ಯಾಕಂತ ಹೇಳಿದ್ರೆ ಇದಕ್ಕೊಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ ಪುಟ್ಟಪರ್ತಿ ಮತ್ತು ಈ ಇಲ್ಲೊಂದು ವೈಟ್ ಫೀಲ್ಡ್ ಸತ್ಯಸಾಯಿಬಾಬಾ ಟ್ರಸ್ಟ್ ಒಂದು ಸಂಬಂಧ ಇರುತ್ತೆ. ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಬರುವಂತ ಇಲ್ಲೊಂದು ಆಸ್ಪತ್ರೆ ಇದೆ, ಸತ್ಯಸಾಯಿಬಾಬಾ ಆಸ್ಪತ್ರೆ ಇದೆ. ಇಲ್ಲಿಗೆ ಬರುವಂತ ಚಿಕಿತ್ಸೆ ಬರುವಂತ ರೋಗಿಗಳು ಹೋಗ್ಬೇಕಾದ್ರೆ ಅವರಿಂದ ಆಗುವಂತ ಕಾಣಿಕೆ ಇಲ್ಲಿ ಕೊಟ್ಟು ಹೋಗ್ತಾರೆ. ಸೊ ಅದೆಲ್ಲವನ್ನು ಕೂಲಂಕುಷವಾಗಿ ನೋಡ್ಬೇಕಾದ್ರೆ ಇಲ್ಲಿ ಅವರ ಕಾಣಿಕೆ ಚಿನ್ನ ಇರ್ಬೋದು ಅಥವಾ ಹಣದ ಮೂಲಕ ಇರ್ಬೋದು. ಹಾಗೆ ಇಲ್ಲಿ ತುಂಬಾನೇ ಏನಾದ್ರು ಇರ್ಬೋದು ಎನ್ನುವಂತ ಸಂಶಯನೂ ಕೂಡ ವ್ಯಕ್ತವಾಗಿದೆ. ಇದೇ ಒಂದು ಕಾರಣವಾಗಿ ಇಲ್ಲಿರುವಂತಹ ಈ ಸತ್ಯಸಾಯಿಬಾಬಾ ಟ್ರಸ್ಟ್ ನವರ ಮನವಿ ಮೇರೆಗೆ ಒಂದು ಸರ್ಕಾರದ ಇಬ್ಬರು ಪ್ರತಿನಿಧಿಗಳು ಯಾರಂತ ಹೇಳಿದ್ರೆ ಒಬ್ರು ಡಿ ಸಿ ಆದಂತ ಅಯ್ಯಪ್ಪ ಅವರು, ಹಾಗೇನೆ ಒಂದು KR-ಪುರಂನ ತಹಶೀಲ್ದಾರ್ ಅಂತ ಶಿವಕುಮಾರ್ ಬಂದಿದ್ದಾರೆ. ಹಾಗೇನೆ ಪುಟ್ಟಪರ್ತಿ ಸತ್ಯಸಾಯಿಬಾಬಾ ಟ್ರಸ್ಟ್ ಸದಸ್ಯರಾದಂತ ರತ್ನಾಕರ್ ಅವರು ಬಂದಿದ್ದಾರೆ. ಹಾಗೆ ಬೆಂಗಳೂರು ಸತ್ಯಸಾಯಿಬಾಬಾ ಟ್ರಸ್ಟ್ ನ ಸದಸ್ಯರಾದಂತಹ ವಿಜಯಕುಮಾರ್ ಅವರು ಬಂದಿದ್ದಾರೆ. ಇವರು ಇಂದು ಈಗ ಬೆಳಿಗ್ಗೆ 9 ನಂತರ ಒಂದು ಪರಿಶೀಲನೆ ಪ್ರಾರಂಭಗೊಳಿಸಿದ್ದಾರೆ. ಇದು ಎಷ್ಟೊತ್ತಿಗೆ ಮುಗಿಬಹುದು ಅನ್ನೋ ಬಗ್ಗೆ ಯಾವುದೊಂದು ಮಾಹಿತಿ ಲಭ್ಯವಾಗಿಲ್ಲ. ಭಾವನಾ. ಓಕೆ ಶ್ರೇಯಾ, ಅಲ್ಲಿರುವಂತಹ ಜನರ ಒಂದು ನಂಬಿಕೆ ಏನು ಅಂದ್ರೆ ಅಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಕೆಲಸ ಮಾಡೋರು ಇರ್ತಾರೆ. ಸೊ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಈ ರೀತಿ ಸಂಪತ್ತು ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅನುಮಾನ ಹುಟ್ಕೊಂಡಿದೆ. ಅವರ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಭಾವನ ಖಂಡಿತವಾಗ್ಲೂ ಇದರ ಬಗ್ಗೆ ಒಂದು ಸಾರ್ವಜನಿಕರಿಗೆ ತುಂಬಾನೇ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಚಿನ್ನ ಸಿಗುತ್ತೆ, ನಿಧಿ ಸಿಗುತ್ತೆ ಅನ್ನುವಂತಹ ಮಾಹಿತಿಗೆ ಎಲ್ಲ ಕಡೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲೂ ಸಿಗ್ಬಹುದು ಅನ್ನುವಂಥ ಕುತೂಹಲ ಅವರಲ್ಲಿದೆ. ಅವರಲ್ಲಿ ಪ್ರಶ್ನಿಸಿದಾಗ ಏನು ಹೇಳಕ್ಕಾಗಲ್ಲ. ಎಲ್ಲೂ ನಾವು ಸಾರ್ವಜನಿಕರು ಅಥವಾ ನಾವು ಭಕ್ತಾದಿಗಳು ಬಂದಾಗ ಇಲ್ಲಿ ಕಾಣಿಕೆ ಕೊಡ್ತೀವಿ, ಅದರದೊಂದು ಇಲ್ಲಿ ಇರ್ಬೋದು, ಅಥವಾ ಒಂದು ಪುಟ್ಟಪಟ್ಟಿಯಿಂದ ಬಂದಂತಹ ಏನಾದರೂ ಸಂಪತ್ತುಗಳು ಇಲ್ಲಿ ಇರ್ಬೋದು ಅಂತ ಅವರಂತ ಒಂದು ಸಂಶಯ ಇದೆ. ಸೊ ಇದೆಲ್ಲ ನೋಡ್ಬೇಕಾದ್ರೆ ಇಲ್ಲಿನ ಒಂದು ಉತ್ತರ ಹೆಂಗಿರುವ ಅಂತ ಹೇಳಕ್ಕಾಗಲ್ಲ. ಸೊ ಇವತ್ತಿನ ಒಂದು 4 ಗಂಟೆವರೆಗೆ ಇಲ್ಲಿನ ಒಂದು ಪರಿಶೀಲನಾ ಕಾರ್ಯ ನಡೀತಾ ಇರುತ್ತೆ. ಸೊ ಆವಾಗ ನಾವು ಯಾವುದೇ ಒಂದು ಮಾಹಿತಿ ಸಿಗೋದು ಸ್ವಲ್ಪ ಸಂಶಯ ಅಂತಲೇ ಹೇಳ್ಬೋದು. ಭಾವನಾ. ಓಕೆ, ಇದ್ರ ಬಗ್ಗೆ ಟ್ರಸ್ಟ್ ನ ಸದಸ್ಯರಾದಂತಹ ರತ್ನಾಕರ್ ಆಗಿರಬಹುದು, ಅಂದ್ರೆ ಪುಟ್ಟಪರ್ತಿಯ ರತ್ನಾಕರ್ ಆಗಿರಬಹುದು, ಅಥವಾ ಬೆಂಗಳೂರಿನ ವಿಜಯ್ ಕುಮಾರ್, ಇವ್ರು ಯಾರಾದ್ರೂ ಪ್ರತಿಕ್ರಿಯೆಗೆ ಸಿಕ್ಕಿದ್ರ? ಶ್ರೇಯಾ, ಏನ್ ಹೇಳ್ತಾ ಇದ್ರು? ಅವ್ರೇನೋ ಪ್ರತಿಕ್ರಿಯಿಸೋ ಪ್ರಯತ್ನ ಮಾಡಿದ್ರ? ಇಲ್ಲ ಪ್ರತಿಮಾ, ಇದರ ಪರವಾಗಿ ಕೇಳಬೇಕಾದ್ರೆ ಅವರಂದ್ರು ನಾವು ಒಳಗೆ ಹೋದ ಮೇಲಂತ ಇದರ ಬಗ್ಗೆ ಗೊತ್ತಾಗುತ್ತೆ. ಸೊ DC ಅಯ್ಯಪ್ಪ ಅವರ ಪ್ರಕಾರ ನಾವು ಒಳಗೆ ಅಂದ್ರೆ ಈ ಸತ್ಯಸಾಯಿಬಾಬಾ ಟ್ರಸ್ಟ್ ಅವರ ಸದಸ್ಯರ ಜೊತೆಗೆ ನಾವು ಹೋಗ್ಬಿಟ್ಟು ಆ ಪ್ರಕ್ರಿಯೆಯನ್ನ ಮೇಲ್ವಿಚಾರಣೆ ಮಾತ್ರ ನಾವು ನೋಡ್ತೀವಿ. ಆ ನಂತರ ಅಷ್ಟೇ ನಮ್ಗೆ ಗೊತ್ತಾಗೋದು. ಅವರಿಗೆ ಯಾವುದೇ ಒಂದು ಮಾಹಿತಿ ಗೊತ್ತಾಗಲ್ಲ ಅಂತ ಅವರ ಕಡೆಯಿಂದ ಬಂದಿದೆ. ಭಾವನಾ. ಓಕೆ ಶ್ರೇಯಾ, ಧನ್ಯವಾದ ಮಾಹಿತಿಗಾಗಿ. ಪುಟ್ಟಪರ್ತಿಯಲ್ಲಿ ಸಾಕಷ್ಟು ಚಿನ್ನಾಭರಣ ಹಾಗೂ ಕೋಟ್ಯಾಂತರ ರೂಪಾಯಿ ದುಡ್ಡು ದೊರೆತ ನಂತರ ಈಗ ಎಲ್ಲರ ಕಣ್ಣು ಬೆಂಗಳೂರಿನಲ್ಲಿರುವಂತಹ, ಅದು ವೈಟ್ ಫೀಲ್ಡ್ನಲ್ಲಿ ಇರುವಂತಹ ಆಶ್ರಮದ ಮೇಲೆ ನೆಟ್ಟಿದೆ. ಈ ಸಂದರ್ಭದಲ್ಲಿ ಹಲವಾರು ಜನ ಸದಸ್ಯರು ಈ ಒಂದು ತನಿಖೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪುಟ್ಟಪರ್ತಿಯ ಸದಸ್ಯರಾಗಿರುವಂತಹ ರತ್ನಾಕರ್, ಬೆಂಗಳೂರು ಸಾಯಿ ಟ್ರಸ್ಟ್ನ ಸದಸ್ಯರಾಗಿರುವಂತಹ ವಿನಯ್ ಕುಮಾರ್ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲದೆ ಈ ಒಂದು ನೇತೃತ್ವವನ್ನು ಜಿಲ್ಲಾಧಿಕಾರಿ ಅಯ್ಯಪ್ಪ, ತಹಶೀಲ್ದಾರ್ ಶಿವಕುಮಾರ್ ಹಾಗೆ ಆಗ್ನೇಯ ವಿಭಾಗದ DCP ಹರ್ಷ ವಹಿಸಿಕೊಂಡಿದ್ದಾರೆ.